ಸಂಜೆ ಆದರೆ ಸಾಕು ಇಲ್ಲಿನ ಜನ ಒಬ್ಬಂಟಿಯಾಗಿ ಆಚೆ ಬರೋದಕ್ಕೆ 100 ಸಲ ಯೋಚನೆ ಮಾಡೋ ರೀತಿ ಆಗಿದೆ. ಹಾಗಾದ್ರೆ ಎಲ್ಲರ ಧೈರ್ಯವನ್ನ ಕಸಿದಿರುವಂತಹ ಸಂಗತಿ ಆದ್ರೂ ಏನ್ ಗೊತ್ತಾ? ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಬಂತು. ಚಿರತೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಆತಂಕ. ಕಡಬಗೆರೆ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ. ಹೌದು, ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ಚಿರತೆ ಆತಂಕ ಶುರುವಾಗಿದೆ. ಕಳೆದ ಸೋಮವಾರ ರಾತ್ರಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಡಬಗೆರೆ ಗ್ರಾಮ ಸುತ್ತಮುತ್ತ ಚಿರತೆ ಸಂಚಾರ ಮಾಡಿತ್ತು. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೀಗ ಮತ್ತೆ ಅದೇ ಚಿರತೆ ಗ್ರಾಮದ ಅನೇಕ ಕಡೆಗಳಲ್ಲಿ ಕಾಣಿಸಿಕೊಂಡಿದೆ. ಇನ್ನು ಚಿರತೆಯ ಭಯಕ್ಕೆ ಇಲ್ಲಿನ ಜನರು ಒಬ್ಬೊಬ್ಬರೇ ಓಡಾಡೋದನ್ನ ನಿಲ್ಲಿಸಿದ್ದಾರೆ. ಸುತ್ತಮುತ್ತ ಮರಗಿಡಗಳು ಹೆಚ್ಚಾಗಿದೆ. ಭಯ ಆಗುತ್ತೆ ಅಂತ ಮನೆಯಿಂದ ಹೊರಬರಲು ಜನ ಭಯ ಪಡ್ತಿದ್ದಾರೆ. ಕಡಬಗೆರೆ ಗ್ರಾಮ ಪಂಚಾಯಿತಿಯವರು ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಡುತ್ತಿದ್ದು ಒಬ್ಬೊಬ್ಬರೇ ಓಡಾಡದಂತೆ ಅನೌನ್ಸ್ ಕೂಡ ಮಾಡಿದ್ದಾರೆ. ವಿನಾಯಕ ಲೇಔಟ್ನಲ್ಲಿ ಮಹಿಳೆಯೊಬ್ಬರು ಚಿರತೆ ಕಂಡು ಭಯಭೀತರಾಗಿದ್ದಾರೆ. ನಾಯಿ ಫಸ್ಟ್ ಓಡ್ತು, ಅದು ಚಿರತೆ ಓಡಿದೆ. ಎರಡು ನೋಡಿರೋದು, ನಾನು ಜಂಪ್ ಮಾಡಿ ಹೋಗಿದ್ದೆ. ನಾವು ಕಣ್ಣಾರ ನೋಡಿದ್ದೀವಿ. ಇಲ್ಲಿರೋಕ್ಕೆ ನಮಗೆ ಭಯ ಆಗ್ತೈತೆ. ಸ್ವಲ್ಪ ಅಲರ್ಟ್ ಆಗಿ ಇದು ಮಾಡಿ. ಅಂದರೆ ಅಲ್ಲಿ ಗುಹೆ ಇದೆ, ಸಖತ್ತು ಬೇಲಿ ಎಲ್ಲ ಇದೆ. ಅಲ್ಲಿಂದ ಬಂತು ಅಂತ ನನಗನ್ಸುತ್ತೆ ಸರ್. ನೋಡಿರೋದಂತೂ ಸತ್ಯ. ಯಾವಾಗಲೂ ನಾಯಿಗಳು ಇಲ್ಲೇ ಮಲ್ಕೊಳ್ಳೋದು. ಪಾಪ ಒಂದು ನಾಯಿನೂ ಇರಲಿಲ್ಲ ಸರ್. ಇವಾಗ ನಮಗೆ ಭಯ. 3 ದಿವಸದಿಂದ ಓಡಾಡೋಕ್ಕೆ ಭಯ ಲೇಔಟಲ್ಲಿ. ಹಂಗಾಗ್ಬಿಟ್ಟಿದೆ. ಪಟಾಕಿ ಹೊಡೆದಿದ್ದಾರೆ ಸರ್, ಹೊಡೆದಿದ್ದಾರೆ. ಸೋಮವಾರ ನೈಟು ಹೊಡೆದಿದ್ದಾರೆ. ಫುಲ್ಲು 1 ಅವರೇನೋ ಹೊಡೆದ್ರು. ಇಲ್ಲಿ 23 ಎಕರೆ ಖಾಲಿ ಇದೆ ಸರ್. ಕಾಡ್ ಥರನೇ ಇದೆ ಅದು. ಗೊತ್ತಾಗಲ್ಲ. ಅದು ನಮ್ಮ ಫ್ರೆಂಡ್ ಹೇಳಿದ್ರು, ರಾಶಿ ಗೇಟಿಂದ ಬಂತಂತದ್ದು. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡಿದ್ದಾರೆ. ಅಲ್ಲಿಂದ ಈ ಕಡೆ ಬಂತ. 1 ವಾರದಿಂದ ಲೇಔಟ್ ಸುತ್ತ ಚಿರತೆ ಸಂಚಾರ. ಅರಣ್ಯ ಇಲಾಖೆ ಬೋನ್ಗೆ ಬೀಳದ ಕಿಲಾಡಿ ಚಿರತೆ. ಭಯದಲ್ಲೇ ಕಾಲ ಕಳೆಯುತ್ತಿರೋ ಕಡಬಗೆರೆ ಜನ. ಇನ್ನು ಬೆಂಗಳೂರು ಉತ್ತರ ವಲಯದ ಅರಣ್ಯ ಇಲಾಖೆ ಸಿಬ್ಬಂದಿ ಕಡಬಗೆರೆ ಗ್ರಾಮದ ಸುತ್ತಮುತ್ತ ಬೋನ್ ಇಟ್ಟು ಚಿರತೆ ಸೆರೆಗಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಬೋನ್ ಇಟ್ಟಿರೋ ಸ್ಥಳದಲ್ಲೂ ಸಹ ಚಿರತೆ 5 ನಾಯಿಗಳನ್ನ ಬೇಟೆಯಾಡಿದೆ. ಆದರೆ ಅರಣ್ಯ ಇಲಾಖೆ ಇಟ್ಟಿರೋ ಬೋನಿಗೆ ಮಾತ್ರ ಬೀಳುತ್ತಿಲ್ಲ. ಬೆಂಗಳೂರಿನ ಅಕ್ಕಪಕ್ಕದ ಗ್ರಾಮಗಳಲ್ಲೂ ಸಹ ಚಿರತೆಯ ಕಾಟ ಶುರುವಾಗಿದೆ. ಈಗ ಜನ ಆತಂಕಗೊಂಡಿದ್ದಾರೆ. ನಾನು ದೃಶ್ಯಗಳ ಸಮೇತ ಅದರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಕಳೆದ ಸೋಮವಾರದಿಂದ 1 ವಾರದಿಂದ ಇಲ್ಲಿ ಚಿರತೆಯ ಭಯಕ್ಕೆ ಜನ ಮನೆಯಿಂದ ಹೊರಗಡೆ ಬರೋದಕ್ಕೂ ಹೆದರ್ಕೋತಿದ್ದಾರೆ. ಏನು ದೃಶ್ಯಗಳು ಕಾಣಿಸ್ತಿದೆ, ಇದೇ ಜಾಗದಲ್ಲಿ ಕಳೆದ 3 ದಿನದಿಂದ ಚಿರತೆ ಕಾಣಿಸ್ಕೊಂಡಿದೆ. ಈ ಮನೆ ಏನು ನಾವು ನಿಂತಿದ್ದೀವಿ, ಈ ಮನೆಯ ಮಾಲೀಕರು ಆ ಚಿರತೆನ ನೋಡಿ ಗಾಬರಿ ಆಗಿದ್ದಾರೆ. ಮತ್ತು ಈಗಾಗಲೇ ಗ್ರಾಮ ಪಂಚಾಯತಿಯವರು ಆಟೋ ಮೂಲಕ ಚಿರತೆ ಕಾಣಿಸ್ಕೊಂಡಿದೆ, ರಾತ್ರಿ ವೇಳೆಯಲ್ಲಿ, ಸಂಜೆ ವೇಳೆಯಲ್ಲಿ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಹೇಳಿರುವಂಥದ್ದು. ಅಕ್ಕಪಕ್ಕದ ಬಡಾವಣೆಯ ಜನಗಳು ಕೂಡ ಈಗ ಆತಂಕಗೊಂಡಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಚಿರತೆ ಹಿಡಿಯೋದಕ್ಕೆ ಬೋನ್ ಕೂಡ ಇಟ್ಟಿದ್ದಾರೆ. ಕೆಲವರು 2 ಚಿರತೆ ಮತ್ತು ಚಿರತೆ ಮರಿ ಕೂಡ ಓಡಾಡ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಕೆಲ ಪ್ರತ್ಯಕ್ಷದರ್ಶಿಗಳು ಚಿರತೆನ ನೋಡಿದ್ದಾರೆ. ಮತ್ತು ಸಾಕಷ್ಟು ಭಾಗಗಳಲ್ಲಿ CCTVಯಲ್ಲೂ ಕೂಡ ಆ ಚಿರತೆ ಚಲನವಲನಗಳು ಪತ್ತೆಯಾಗಿರೋದ್ರಿಂದ ಅದನ್ನು ಆದಷ್ಟು ಬೇಗ ಹಿಡೀರಿ, ನಮಗೆ ಆತಂಕ ಆಗ್ತಿದೆ ಅಂತ ಈಗ ಫಾರೆಸ್ಟ್ ಇಲಾಖೆಗೆ ಮನವಿ ಕೂಡ ಮಾಡ್ಕೋತಿದ್ದಾರೆ. ಮನೆಯಿಂದ ಈಚೆ ಬರೋದಕ್ಕೂ ಕೂಡ ಭಯಭೀತಗೊಂಡು ಮನೆಯಲ್ಲೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ನಲ್ಲಿ 3 ಕಡೆ ಬೋನಿಟ್ಟು ಚಿರತೆ ಸೆರೆಯಾಗಿ ಅರಣ್ಯ ಇಲಾಖೆ ಕಾದು ಕೂತಿದೆ. ಜನ ಕಿಲಾಡಿ ಚಿರತೆ ಕಂಡು ಭಯಗೊಂಡಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.